ಟೇಕ್ ಆಫ್ ಆಗೋದು ಯಾವಾಗ ಅಂತ ಬಿಜೆಪಿಯವ್ರಿಗೆ ಪ್ರಶ್ನೆ. ನೀವು ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದೀರಿ. ಬಿಜೆಪಿಯವರು ಒಳ್ಳೊಳ್ಳೆ ಅಸ್ತ್ರಗಳು ಸಿಕ್ಕಾಗ್ಲೂ ಸುಮ್ಮನಿರ್ತಿರಲ್ಲ. ನಾವು ನೋಡಿ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ನಾವು ಮಾಡಿದ್ದೀವಿ. ಈಗ ನಾವೇನು ಮೂಡೋದು ಒಂದು ಇಲ್ಲಿಂದ 160 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ. 62 ಕೋಟಿ ಕೊಟ್ಟರೆ ನಾನು ಮಾತ್ರ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು 60 ಕೋಟಿನೇ ಬೇಡ, ನಿಮ್ಮ ಸವಾಸನೆ ಬೇಡ ಅಂತ 14 ಸೈಟ್ನ ಕೊಟ್ಬಿಟ್ರು ವಾಪಸ್. ಅವರು 3,000 ಕೋಟಿ ಹಗರಣ ಈಗ ತನಿಖೆ ನಡೀತದೆ, ಇಡಿ ಮತ್ತೆ ಬೇರೆ ಬೇರೆ ವಿಧದಲ್ಲಿ ನಡೀತಾ ಇದೆ. ವಿರೋಧ ಪಕ್ಷದವರು ಇರೋದೇ ನೀವೆಲ್ಲದನ್ನು ವಾಲ್ಮೀಕಿ ಹಗರಣ 187 ಕೋಟಿ, 90 ಕೋಟಿ ರೂಪಾಯಿನ ನಾವು ಇದು ಸೀಸ್ ಮಾಡಿದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗೆ ನಾವು ವಸತಿ ಇದು ಈಗ ನಮ್ಮ BR ಪಾಟೀಲ್ ಅವರೇ ಕೊಟ್ಟಿದ್ದಾರೆ. ಸುಸ್ತಿ ಅಲ್ಲ ಇದು, ಇದೊಂದು ನಾವು ಒಂದು ಲಾಜಿಕಲ್ ಎಂಡ್ ತಂದಿದೀವಿ. ಮುಂದೆ ಕಾನೂನು ಹೋರಾಟ ಇದೆ, ಜನರ ಮುಂದೆ ನಾವು ಭ್ರಷ್ಟಾಚಾರವನ್ನು ತೆಗೆದಿಟ್ಟಿದೀವಿ, ಆಗ್ತಿದೆ. ಈಗ BR ಪಾಟೀಲ್ ಅವರೇ ಸುರ್ಜೇವಾಲಾ ಅವರಿಗೆ ಹೇಳಿದ್ದಾರೆ, ಅವ್ರ ಊರಿನಲ್ಲಿ 17 ಕೋಟಿ ರೂಪಾಯಿ 2 ಸರಿ ಬಿಲ್ ಆಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮತ್ತೆ 2100 ಕೋಟಿ ರೂಪಾಯಿ ಇದರಲ್ಲಿ ಫ್ರಾಡ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಆಗುತ್ತೆ. ಹಾಗೆ ಅನೇಕ ಅಬಕಾರಿ ಇಲಾಖೆ ಇರ್ಬೋದು, ಮತ್ತೆ ನೀರಾವರಿ ಇಲಾಖೆ ಇರ್ಬೋದು. ಇವತ್ತು ನಿನ್ನೆ ನಮ್ಮ ಜನರಲ್ ಸೆಕ್ರೆಟರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸುಮಾರು 106 ಕೋಟಿ ರೂಪಾಯಿದಂಥ ಒಂದು ಫ್ರಾಡು ನಮ್ಮ ಖರ್ಗೆ ಅವರ ಒಂದು ಇದರಲ್ಲಾಗಿದೆ. ಹೀಗೆ ಒಂದಲ್ಲ 106 ಪ್ರಕರಣಗಳು ಈಗ ನಮ್ಮ ನಿರಂತರವಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ಒಂದು ಬಲಿಷ್ಠವಾದಂಥ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವು ಈಗ ಇಲ್ಲಾಂದ್ರೆ ಅವ್ರು ಕೊಡ್ತಾ ಇದ್ರಾ, ಮುಖ್ಯಮಂತ್ರಿಗಳು ಕೊಡೋರ? ಮೊದಲೇನು ಹೇಳಿದ್ರು 62 ಕೋಟಿ ಕೊಡ್ರಿ ನಾನು ಕೊಡ್ತೀನಿ ಅಂತಂದ್ರು. ಆಮೇಲೆ ಕೊನೆಗೆ ಏನು ಹೇಳಿದ್ರು, ರಾತ್ರಿ ತಂದು ಲೆಟರ್ ಕೊಟ್ಟು ನಮ್ಗೆ ಸುದ್ದಿನೇ ಬೇಡಪ್ಪ ಅಂತ ಸಿಗಾಕೊಳ್ತೀವಿ ಅನ್ನೋ ಟೈಮಲ್ಲಿ ಬಿಟ್ಟು ಬಂದ್ರು. ನಾಗೇಂದ್ರ ರಿಸೈನ್ ಮಾಡಿದ್ರು. ಅದೆಲ್ಲ ಮಾಡಿದ್ ಯಾರು ಕೆಲಸ? ಅದೇ ಅಷ್ಟಕ್ಕೆ ಸುಸ್ತೇನಾಗಿಲ್ಲ. ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಸರ್ ಅದರಲ್ಲಿ, ಬಿಜೆಪಿ ಅವರಿಗೆ? ಯಾಕಂದ್ರೆ ಯಡಿಯೂರಪ್ಪ ಅವರು ಹೋಗಿ ಬಂದಿದ್ರು, ಅದಾಗ್ತಾ ಇದ್ದಂತೆ ಒಂದು ಸಭೆ ಮುಗೀತು, ಮನೆಗೆ ಹೊರಟ್ಬಿಟ್ರು. ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಗೆ. ಏನ್ ಅನ್ಸುತ್ತೆ CM DCM ಈ ರೀತಿಯಾಗಿ ಡೆಲ್ಲಿಲಿ ಠಿಕಾಣಿ ಹೂಡಿರೋದು ಅಂತ? ನೋಡಿ, ಅವ್ರು ಠಿಕಾಣಿ ಹೂಡಿರೋದು ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಈಗ ಸಿದ್ದರಾಮಯ್ಯನವರು ಯಾವಾಗ ಬೀಳ್ತಾರೆ, ಯಾವಾಗ ಬೀಳಿಸ್ಬೇಕು ಅನ್ನೋದು ಅಖಾಡಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡ್ತಾವ್ರೆ. ತನ್ನ ಸೀಟನ್ನು ಹೇಗೆ ಭದ್ರ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಇವರಿಬ್ಬರ ಜಂಗಿ ಕುಸ್ತಿನಲ್ಲಿ ಜನರ ಬದುಕು ಮೂರಾ ಬಟ್ಟೆ ಆಗಿದೆ. 138 ಕಾಂಗ್ರೆಸ್ ಸರ್ಕಾರ 138 ಅರ್ಧಕ್ಕೆ ಕೆಳಗಿಳಿಸಿದ್ರೆ ಇವತ್ತು ವಿರೋಧ ಪಕ್ಷದವರು ಮೇಡಮ್ ನೋಡಿ, ಇವತ್ತು ದರ್ಶನ್ ಒಂದ್ ಮಾತು ಇವತ್ತೇನು ಆರೋಪ ಮಾಡ್ತಿದ್ದಾರೆ, ಪ್ರಗತಿ ಆಗಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷವಾದಂತ ಜನತಾ ದಳ ಆಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷ ಅಲ್ಲ. ಇವತ್ತು ಕಾಂಗ್ರೆಸ್ನ ಶಾಸಕರು ಇವತ್ತು ಹೋಗಿ ಸುರ್ಜೇವಾಲಾ ಅವರಿಗೆ ದಾಖಲಾತಿಗಳನ್ನು ಕೊಟ್ಟು ಹೇಳ್ತಿದ್ದಾರೆ. ಅದು ಯಾರಿಲ್ಲ, ಅತ್ಯಂತ ಹಿರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ BR ಪಾಟೀಲ್ ರವರೇ ಹೋಗಿ ಹೇಳ್ತಿದ್ದಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಇದು ವಿರೋಧ ಪಕ್ಷದವರ ಇದೆಲ್ಲ, ಇದಕ್ಕೆ ಅಂಗೈಯಲ್ಲಿ ಕಾಣ್ತಕ್ಕಂಥ ಹುಣ್ಣು ನಿಮಗೆ ಕನ್ನಡಿ ಬೇಕಾಗಿಲ್ಲ. ಆಯ್ತಾಯ್ತಾ? ಅವ್ರಿಗೆ ಅಂಗೈಯಲ್ಲಿ ಹುಣ್ಣಾಗಿದ್ರೆ ನಿಮ್ಗೆ ಮೈ ತುಂಬಾ ಹುಣ್ಣಾಗಿದೆ. ಏನಿಲ್ಲ, ಆಗಿಲ್ಲ. ನಮ್ದು ಶಿಸ್ತಿನ ಪಕ್ಷ, ನಮ್ದೇ ಆದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ನಾವು ಮಾಡ್ತಾ ಇದೀವಿ. ಇವತ್ತು ಆಗ್ತಾ ಇರೋದು ನೋಡಿ, ಇವತ್ತು ಪಾರ್ಟಿ ಪ್ರಶ್ನೆ ಅಲ್ಲ, ಇವತ್ತು ಪಾರ್ಟಿ ಪ್ರಶ್ನೆ ಅಲ್ಲ, ಇವತ್ತು ಕರ್ನಾಟಕದ 7.5 ಕೋಟಿ ಜನಸಂಖ್ಯೆಯ ಒಂದು ಅಭಿವೃದ್ಧಿ ಪ್ರಶ್ನೆ. ಇವತ್ತು ನಿಮ್ಮನ್ನ ಭರವಸೆ ಇಟ್ಟು ತಂದಂತದ್ದು, 138 ಸ್ಥಾನಗಳನ್ನು ಕೊಟ್ಟಂತದ್ದು, ನಿಮ್ಮ ಗ್ಯಾರಂಟಿಗಳನ್ನು ಕೊಟ್ಟದ್ದು, ಅವನ್ನ ಸಮರ್ಪಕವಾಗಿ ಮಾಡಿ ಈ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಬೆಂಗಳೂರಿಗೆ ಒಂದು ಡೆವಲಪ್ಮೆಂಟ್ ಮಾಡುವಂತ ಕೆಲಸವನ್ನು ತರಬೇಕಾಗಿತ್ತು. ನೀವು ಬ್ರಾಂಡ್ ಬೆಂಗಳೂರು ಅಂದ್ರೆ ಏನ್ ಮಾಡಿದ್ರಿ? ಇವತ್ತು ಬ್ರಾಂಡ್ ಬೆಂಗಳೂರು ಎಲ್ಲ ಮುಚ್ಚಿದ್ಯಾ, ಹಳ್ಳ ಮುಚ್ಚಿದ್ಯಾ? ಎಷ್ಟು ಜನ ಸತ್ತಿದ್ದಾರೆ ನೋಡಿ, ದಿನಕ್ಕೊಬ್ಬ 2-3 ಸಾಯ್ತಿದ್ದಾರೆ ಬೆಂಗಳೂರಿನಲ್ಲಿ. ಆಕ್ಸಿಡೆಂಟ್ ಆಗಿ ಸಾಯ್ತಿದ್ದಾರೆ, ಯುವಕರು ಸಾಯ್ತಿದ್ದಾರೆ, ಮಹಿಳೆಯರು ಸಾಯ್ತಿದ್ದಾರೆ. ಅವ್ರ ಮೇಲೆ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರು ಇದರ ಇಲ್ವಾ ಅನ್ನೋ ಪ್ರಶ್ನೆ ಮಾಡುವಂತ ಸ್ಥಿತಿ ಬಂದಿದೆ. ಯಾಕಂದ್ರೆ ಮಹಿಳೆಯರು ಹೊರಗಡೆ ಹೋಗಲ್ಲ. ಪ್ರಶ್ನೆ ಮಾಡೋದು ಬಿಟ್ಟು ಅಲ್ಲಲ್ಲೇ 2 ಗುಂಪಾಗಿ ಬಿಜೆಪಿಲಿ ಈಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಮ ಒಂದು ಇದರಲ್ಲಿ ಯಾವುದೇ ಇಲ್ಲ. ನಾವು ಅಖಂಡವಾದಂತ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಏನಿದ್ದಾರೆ, ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾನು ಸಂಪೂರ್ಣವಾದ ಪಾರ್ಟಿ ಇದೆ. ನಾವು ಒಂದು ಬಲಿಷ್ಠವಾದಂತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರ ಪರಿಣಾಮವಾಗಿ ಇವತ್ತು ಇಂಥ ಬದಲಾವಣೆ ಯಾವಾಗ ಹೇಳಿ ನೀವು? ಅವ್ರನ್ನ CM ಬದಲಾವಣೆ ಯಾವಾಗ? ಅದು ಬದಲಾವಣೆ ಅಲ್ಲ, ಅದು ಒಂದು ಆಯ್ಕೆ ಅಷ್ಟೇ. ಆಯ್ಕೆ ಈಗಾಗಲೇ 15 ಜಿಲ್ಲೆ 15 ರಾಜ್ಯಗಳಲ್ಲಿ ಮಾಡಿದೀವಿ. ಇನ್ನೊಂದು ಈ ತಿಂಗಳಲ್ಲಿ ಅದಾಗುತ್ತೆ. ಅದೊಂದು ಇವತ್ತು ಅದರಿಂದ ಇವತ್ತು ಈ ರಾಜ್ಯದ ಜನತೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಪಕ್ಷದ ಬಗ್ಗೆ ಮಾತಾಡಬೇಡಿ. ಇವತ್ತು ಪಕ್ಷದ ಬಗ್ಗೆ ಮಾತಾಡುವಂತ ವಿಚಾರ ಅಲ್ಲ, ಈ ರಾಜ್ಯದ ಜನರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಕ್ಕಂಥದ್ದು. ನೀವು ರೈತರ ಹತ್ರ ಹೋಗಿಲ್ಲ, ರೈತರ ಆತ್ಮಹತ್ಯೆ ಆಗ್ತಿದೆ, ಅವ್ರಿಗೆ ಬೀಜ ಗೊಬ್ಬರ ಇಲ್ಲ, ನೀವು
ಅವ್ರ ಏನ್ ನೋಡ್ಕೊಳ್ತಾ ಇಲ್ಲ. 700-800 ಕೋಟಿ ರೂಪಾಯಿ ರೈತರು ಕೊಡ್ಬೇಕಂತ ಹಾಲಿಂದ ಬಾಕಿ ಇದೆ, ಅದನ್ನ ಕೊಡ್ತಾ ಇಲ್ಲ ನೀವು. ಅದ್ರ ಬಗ್ಗೆ ನೀವು ಇವತ್ತು ಗಮನ ಹರಿಸಬೇಕು. ನೀವು ಅದನ್ನ ಬಿಟ್ಟು ನೀವು ನಿಮ್ಮ ಒಂದು ಯಾರು ಚೇರ್ ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ನೀವು ಡೆಲ್ಲಿಗೆ ಸರ್ಕಾರ ದುಡ್ಡು, ಅಲ್ಲಿ ಮಾನ್ಯ ಜಯಚಂದ್ರ ಅವರು ಇದ್ದಾರೆ, ಜಯಚಂದ್ರ ಅವರಿಗೆ ರಾಜ್ಯದ ಸ್ಥಾನಮಾನವಾದಂತಹ ಸಂಪುಟದ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಅಲ್ಲಿ ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು, ಅಲ್ಲಿ ನಮ್ಮ ಅಧಿಕಾರಿ ರೆಪ್ರೆಸೆಂಟೇಟಿವ್ ಇದ್ದಾರೆ, ಅವರು ಅದನ್ನೆಲ್ಲ ಮಾಡ್ತಾರೆ. ಅವ್ರ ದೇವಸ್ಥಾನಕ್ಕೆ ಹೋಗೋದು ಬಹಳ ಮುಖ್ಯ. ಅವ್ರ ದೇವಸ್ಥಾನ ಇದೆ ಕಾಂಗ್ರೆಸ್ನ ಅಕ್ಬರ್ ರೋಡ್ ಅಲ್ಲಿ 10 ಏನಿದೆ, ಆ ದೇವಸ್ಥಾನಕ್ಕೆ ಹೋಗಿ ಕಾಲಕ್ಕೆ ಬಿದ್ದು ಸ್ವಾಮಿ ನನ್ನ ಉಳಿಸಿ ಅಂತ ಒಬ್ಬರು ಕೇಳಿದ್ರೆ ಸ್ವಾಮಿ ನನ್ನ ಕೆಡಬೇಡಿ ಅಂತ ಕೇಳುವಂತ ಕೆಲಸ ಇವತ್ತು ಇವ್ರ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ದುಡ್ಡಲ್ಲಿ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ಬರ್ತಾರೆ ಅಷ್ಟೇ. ನಿಮ್ಗೆ ಒಂದು ಗೊತ್ತಿರಲಿ, ಯಾವುದೇ ಮಂತ್ರಿಗಳಿಗಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ನೇರವಾಗಿ ಪರ್ಸನಲ್ ಹೋಗ್ತೀನಿ ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಇದು ಸಿಗೋದಿಲ್ಲ, ಟಿಕೆಟ್ ಸಿಗೋದಿಲ್ಲ ನಿಮಗೆ ಸಿಗೋದು ಸರ್ಕಾರಿ ಆದೇಶ ಮಾಡ್ಕೊಂಡು ಹೋಗಿ ಸರ್ಕಾರದಲ್ಲಿ ಹೋಗಿ ಬಂದ್ರೆ ಮಾತ್ರ ನಿಮ್ಗೆ ಕೊಡ್ತಾರೆ ಅಷ್ಟೇ. ಇದನ್ನ ಸೊ ಅದೆಲ್ಲ ಸರ್ಕಾರಿ ದುಡ್ಡಲ್ಲೇ ಇದೆಲ್ಲ ಆಗ್ತಾ ಇದೆ. ಬಗ್ಗೆ ಹೇಳಿದ್ರೆ ನಿಮ್ ಪಕ್ಷದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಸರ್? ಪಕ್ಷ ಇವತ್ತು ಪಕ್ಷದಲ್ಲ ಸಿದ್ದೇಶ್ವರ ಅವರ ಬರ್ತಡೇ ಬಾರಿ ಜೋರಾಗಿತ್ತು ಅಂತ ಕೇಳ್ಪಟ್ಟೆ ನಾನು. ಏನೇನ್ ಮಾತಾಡಿದ್ರು ಅಂತಾನು ಕೇಳ್ದೆ ನಾನು. ಹೌದು, ಅವ್ರು ಮಾತಾಡಿದ್ದಾರೆ, ಅದರಿಂದ ಈ ದೇಶದ ಅಭಿವೃದ್ಧಿ ಮೇಲೆ ಎಫೆಕ್ಟ್ ಆಗೋಲ್ಲ. ಇದು ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು. ಇವತ್ತು ಸಿದ್ದೇಶ್ವರ ಬೇರೆಯವರು ಯಾರಾದ್ರೂ ಮಾತಾಡಿದ್ರೆ ಪಕ್ಷದ ವಿಚಾರ ಮಾತಾಡಿದ್ರೆ ಅದು ಜನರ ಅಭಿವೃದ್ಧಿಗೆ ಪೂರಕವಾಗಿರುತ್ತಂತಲ್ಲ. ಇವತ್ತು ಇವರಿಬ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಜ್ಯದ ಜನತೆಯ ಅಭಿವೃದ್ಧಿಯ ಮೇಲೆ ನೇರವಾಗಿ ತೊಂದರೆ ಕೊಡುತ್ತೆ. ಇಲ್ಲಿ ಕೆಲಸ ನೀವ್ ಹೇಳ್ತಾರ ಟೇಕಪ್ ಅಲ್ಲ, ಪ್ರಾರಂಭನೇ ಆಗ್ಲಿಲ್ಲ ಇದು, ಅದನ್ನ ನಾವ್ ಹೇಳ್ತಾ ಇಲ್ಲ. 138 ಶಾಸಕರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಇದೊಂದು ಪಕ್ಷದ ಆಂತರಿಕ ವಿಚಾರ ಅಲ್ಲ ಮಾತಾಡ್ಬೇಕಾಗಿರೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ನೀವು ಅಷ್ಟೇ ಅಲ್ಲ, ನೋಡಿ ಮೇಡಮ್, ದರ್ಶನ್ ಬೆಂಗಳೂರಿನಲ್ಲಿ 1,50,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಬೆಂಗಳೂರಿನಲ್ಲಿ 1,700 ಕೋಟಿ ರೂಪಾಯಿನಲ್ಲಿ 160 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ಬೆಂಗಳೂರು ಕುಡಿಯೋ ನೀರಿನ ಯೋಜನೆಯನ್ನ ನಾವು ಸಂಪೂರ್ಣ ನಾವೇ ಶಿಲಾನ್ಯಾಸ ಮಾಡಿ ಇವತ್ತು ಕುಡಿಯೋ ನೀರನ್ನ ಹರಿಸುವಂತ ಕೆಲಸ ಮಾಡಿದೀವಿ. ಪರಿಸರವಾದಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ ಸರ್. ನೀವು ಬೇಡವಾಗಿದ್ದನ್ನೇ ಬೇಡವಾಗಿದ್ದಲ್ಲ ಮೇಡಮ್, ಕೇಳಿ, ನೀವು ಅಭಿವೃದ್ಧಿ ಅಂತ ಕೇಳಿದಿರಿ. ನಾನು ಹೇಳ್ತೀನಿ ಮೇಡಮ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಅಂತ ಹೇಳಿ ಒಟ್ಟು 15 ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನ ಮಾಡಿದೀವಿ. 219 ಡಯಾಲಿಸಿಸ್ ಸೆಂಟರ್ಗಳನ್ನ ಮಾಡಿದೀವಿ. ಮೈಸೂರಲ್ಲಿ ಟ್ರೀಮಾ ಕೇರ್ ಸೆಂಟರ್ 450 ಬೆಡ್ಡಿನ ಆಸ್ಪತ್ರೆಯನ್ನ ಮಾಡಿದೀವಿ. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯನ ಮಾಡಿದೀವಿ. ತುಮಕೂರಿಗೆ 1,350 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ. ದಾವಣಗೆರೆಗೂ 1,350 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸಂಡೂರಿಗೆ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕಕ್ಕೆ 13,800 ಕೋಟಿ ಕೊಟ್ಟಿದ್ದೀವಿ. ಇವರು ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಕೊಟ್ಟಿದ್ದೀವಿ. ನೋಡಿ, ನೀವು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದ್ದೀನಿ ದಯವಿಟ್ಟು. ಎಲ್ಲಾ ಕೊಟ್ರು ರಾಜು ಕಾಗೆ ಅವರು ಒಂದು ನಲ್ಲಿ ಹಾಕ್ಸಕ್ಕೆ MLA ಆಗಿ ನನ್ನ ಕೈಲಿ ಆಗ್ತಾ ಇಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಯಾಕೆ ಸರ್ ಅಂದ್ರು? ಗೋಪಾಲಕೃಷ್ಣ ಅವರಲ್ಲ, ರಾಜು ಕಾಗೆ ಅವರು ಗೋಪಾಲಕೃಷ್ಣ ಅವರು ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ? ಹೇಳಿದ್ದಾರೆ ಹಾದಿ ಬೀದಿಲ್ ಅವ್ರಿಗೆ ಕಿರೀಟ ನಾನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ಸರ್. ಇವತ್ತು ಒಬ್ಬ ಶಾಸಕ ಆದವನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಯ ಮುಂದೆ ಕೂತಾಗ ಅವ್ರ ಕೆಲಸ ಹಾಗೆ ಆಗ್ತದೆ. ಇದೇ ಎಚ್ ಸಿ ಬಾಲಕೃಷ್ಣ ಅವ್ರು ಹೇಳ್ತಾರೆ ನನಗೆ ಬರ್ಪೂರು, ಇದೇ ಯೋಗೇಶ್ವರ್ ಹೇಳ್ತಾರೆ ನನಗೆ ಬರ್ಪೂರು, ಏನು ಅನುದಾನ ಬರಬೇಕು, ಬೇರೆ ಎಲ್ಲ ಶಾಸಕರು ಹೇಳ್ತಾರೆ. ಅಂದ್ರೆ ನೀವು ಕ್ಷೇತ್ರದಲ್ಲಿ ನಿದ್ದೆ ಮಾಡಿದ್ರೆ ನಿಮ್ ಮನೆಗೆ ಯಾರು ಬಂದು ಕೊಡಲ್ಲ. ನಿಮಗೇನ್ ಬೇಕು, ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ಶಾಸಕರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮಲ್ಲಿ. ಕೆಲಸ ಅದಕ್ಕೆ ಈಗ ಡ್ರಿಲ್ ಆಗ್ತಾ ಇದೆಯಲ್ಲ, ಮಾಡ್ಬೇಕಲ್ವಾ? ಬೈಕಲ್ ಮಾತಾಡ್ತಾರೆ ಕೇಳ್ತಾ ಇರೋದು ಅವರು ಸಿಎಂ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ, ಡಿಸಿಎಂ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಗಳು ನಿಮ್ ಕೈಗೆ ಸಿಗ್ತಾ ಇದ್ದಾರೆ. 4 ಗೋಡೆ ಮೇಡಮ್, ಒಂದ್ ನಿಮಿಷ, 4 ಗೋಡೆ ಮಧ್ಯೆ ನಡೆಯುವಂತ ಚರ್ಚೆ ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಹಳ ಸೀಕ್ರೆಟ್ ಆಗಿ ಒಂದು ಫೋಟೋ ಸಮೇತ ಯಾರ್ದು ತೆಗೆಯೋದಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಅಷ್ಟು ಶಿಸ್ತಾಗಿ ನಾವು ಪಕ್ಷದ ಕಾರ್ಯಕ್ರಮ ವೇದಿಕೆ ಸೀಕ್ರೆಟ್ ಯಾಕೆ ಅದು ಹೇಳ್ಬಿಡ್ರಿ. ಬದಲಾವಣೆ ಏನು ಅಂತ ಅದಕ್ಕೊಂದು ಕ್ಯೂರಿಯಾಸಿಟಿ ಇರುತ್ತೆ. ಟ್ರೈಲರ್ ಬಿಟ್ಟಾಗ ಆಮೇಲೆ ಪಿಕ್ಚರ್ ಚೆನ್ನಾಗಿ ಓಡೋದು. ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸಿಎಂ ಬದಲಾವಣೆ ಬಗ್ಗೆ. ನಾನು ಅದನ್ನ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇನ್ನು ಎಲ್ಲ ಹೇಳ್ತೀರಾ ಹೇಳಿ ಸರ್, ಅಲ್ಲಿಗೆ ಬರ್ತೀನಿ ಮೇಡಮ್. ಈಗ ಬಿಜೆಪಿ ಅನೇಕ ನನ್ನ ಪ್ರಶ್ನೆ ಮಾಡಿದ್ರು. ಒಂದಿನಕ್ಕಾದ್ರೂ ಅವರು ಸಾಂವಿಧಾನಿಕವಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಜೆಡಿಎಸ್ ಒಂದಿನಕ್ಕಾದ್ರೂ ಸಾಂವಿಧಾನಿಕವಾಗಿ ಅಧಿಕಾರಕ್ಕೆ ಬಂದಿದ್ದಾರಾ? ಎಲ್ಲ ಆಪರೇಷನ್ ಕಮಲ